ವೆಲ್ಕಮ್ ಬ್ಯಾಕ್. ಈಗಾಗಲೇ ಬಿಜೆಪಿಗೆ ಬೆಂಬಲ ಘೋಷಿಸಿರುವಂತಹ ಸುದೀಪ್ ಅವರನ್ನ ಕರೆತರುವುದಕ್ಕೆ ಕಾಂಗ್ರೆಸ್ನ ಕೆಲ ಅಭ್ಯರ್ಥಿಗಳು ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ವಾಲ್ಮೀಕಿ ನಾಯಕ, ಮಧುಗಿರಿಯ ಕಾಂಗ್ರೆಸ್ನ ಅಭ್ಯರ್ಥಿ ಕೆಎನ್ ರಾಜಣ್ಣ ಕೂಡ ಸುದೀಪ್ ಅವರನ್ನ ಕರೆಸಿ ಪ್ರಚಾರ ಮಾಡಿಸುವುದಕ್ಕೆ ಚಿಂತಿಸಿದ್ದಾರೆ. ಮಧುಗಿರಿ ಕ್ಷೇತ್ರದಲ್ಲಿ ಸುಮಾರು 20,000 ಎಸ್ಟಿ ಮತಗಳಿದ್ದು ಸುದೀಪ್ ಅವರು ಪ್ರಚಾರ ನಡೆಸಿದ್ರೆ ಗೆಲುವು ಸುಲಭ ಅನ್ನೋದು ರಾಜಣ್ಣ ಅವರ ಲೆಕ್ಕಾಚಾರ ಅಂತ ಹೇಳಲಾಗ್ತಾ ಇದೆ. ನಾನು ಟಿವಿ ನೋಡಿದೆ, ಅವರ ಮಾಮೂಲಿಗೆ ಮಾತ್ರ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಅವರು ಮಾಮೂಲಿಗೆ ಮಾಡಿದ್ರೆ ಮಾಡಲಿ, ಸಂತೋಷ, ನಮ್ಮದೇನಿಲ್ಲ. ನಮಗೂ ಕೂಡ ಪ್ರಚಾರಕ್ಕೆ ಬರ್ತಾರೆ ಅಂತ ವಿಶ್ವಾಸ ಇದೆ. ಕರೆಸ್ತಾ ಇದ್ದೀನಿ, ಮಾತಾಡಿದ್ದೀನಿ. ಮಧುಗಿರಿಗೆ ಸುದೀಪ್ ರಾಜಣ್ಣ ಅವರು ಪ್ರಚಾರ. ಕೇರಳದ ಮಾಜಿ ಸಿಎಂ ಎಕೆ ಆಂಟನಿ ಅವರ ಪುತ್ರ ಅನಿಲ್ ಆಂಟನಿ ಬಿಜೆಪಿ ಸೇರ್ಕೊಂಡಿದ್ದಾರೆ. ಕೇರಳ ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್ ಮತ್ತು ಕೇಂದ್ರ ಸಚಿವ ವಿ ಮುರಳೀಧರನ್ ಅವರ ಉಪಸ್ಥಿತಿಯಲ್ಲಿ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಅನಿಲ್ ಆಂಟನಿ ಬಿಜೆಪಿಯ ಸದಸ್ಯತ್ವವನ್ನು ಸ್ವೀಕಾರ ಮಾಡಿದ್ದಾರೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅನಿಲ್ ಆಂಟನಿಗೆ ಬಿಜೆಪಿಯ ಸದಸ್ಯತ್ವ ನೀಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಎಕೆ ಆಂಟನಿ, ಅನಿಲ್ ನಿರ್ಧಾರ ನೋವುಂಟು ಮಾಡಿದೆ, ನನ್ನ ಕೊನೆಯ ಉಸಿರು ಇರೋ ತನಕ ಕಾಂಗ್ರೆಸ್ ಜೊತೆ ನಿಲ್ತೇನೆ ಅಂತ ಹೇಳಿದ್ದಾರೆ. ಪದ್ಮಶ್ರೀ ಪುರಸ್ಕೃತ ಕನ್ನಡಿಗ ಬೀದರ್ ಜಿಲ್ಲೆಯ ಬಿದ್ರಿ ಕಲಾವಿದ ರಶೀದ್ ಅಹಮದ್ ಖಾದ್ರಿ ದೆಹಲಿಯಲ್ಲಿ ಗೌರವ ಸ್ವೀಕರಿಸಿದ ಬಳಿಕ ಪ್ರಧಾನಿ ಮೋದಿ ಜೊತೆ ಮಾತನಾಡಿದರು. ಪ್ರಧಾನಿ ಜೊತೆ ಮಾತನಾಡುವಾಗ ಭಾವುಕರಾದ ಪದ್ಮಶ್ರೀ ಖಾದ್ರಿ, ನನಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಗೌರವ ಸಿಗತ್ತೆ ಅಂದ್ಕೊಂಡಿದ್ದೆ, ಅದು ಸಿಕ್ಕಿರಲಿಲ್ಲ. ಬಿಜೆಪಿ ಸರ್ಕಾರದಲ್ಲಿ ಸಿಗತ್ತೆ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ. ಆದರೆ ನನ್ನ ಊಹೆ ತಪ್ಪಾಯಿತು. ನೀವು ನನ್ನನ್ನು ಗುರುತಿಸಿ ಗೌರವಿಸಿದ್ದೀರಿ. ಮುಸ್ಲಿಮರಿಗೆ ಈ ಸರ್ಕಾರ ಏನೂ ಕೊಡಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ನನ್ನ ತಿಳುವಳಿಕೆ ತಪ್ಪು ಅನ್ನೋದನ್ನ ನೀವು ಸಾಬೀತು ಮಾಡಿದ್ದೀರಿ ಅಂತ ಮೋದಿಯನ್ನ ಪ್ರಶಂಸಿಸಿದ್ದಾರೆ. ಇನ್ನು ಈ ಬಗ್ಗೆ ನ್ಯೂಸ್ 18 ಜೊತೆ ಖಾದ್ರಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. मैं प्रधानमंत्री जी को यही कहा कि ये यूपीए गवर्नमेंट में मैं 5 साल तक अप्लाई करते रहा, जो मेरे को 60,000 का खर्चा आया, और आपकी गवर्नमेंट आने के बाद मैं अप्लाई करना छोड़ दिया है, क्योंकि बीजेपी वाले मुसलमानों से नफरत करते हैं, मुसलमानों को कुछ नहीं देते, ये सोच के मैं अप्लाई करना छोड़ दिया था. तकरीबन 5 बार वो करने के बाद छोड़ दिया. 25 जनवरी को अचानक मेरे को फोन आया होम मिनिस्ट्री से कि आप पद्मश्री के लिए चुने गए हैं, बहुत बहुत बधाई हो. तो मैं एकदम इतना इमोशनल हो गया कि मैं सारा दिन अपने आंसू बहाते रहा. मैं और 2 रात में सो नहीं सका खुशी के मारे, क्योंकि ये अवार्ड मेरे लिए सरप्राइज अवार्ड था. मुझे पता नहीं था कि मैं इसमें चुना जाऊं. ಚಲಿಸ್ತಾ ಇರುವಾಗಲೇ ರಸ್ತೆಯಲ್ಲಿ ಲಾರಿಯೊಂದು ಹೊತ್ತಿ ಉರಿದ ಘಟನೆ ಬೆಂಗಳೂರಿನ ನಾಗವಾರದ ಬಳಿ ನಡೆದಿದೆ. ಬೆಂಕಿ ಹೊತ್ಕೊಂಡ ಪರಿಣಾಮ ಲಾರಿಯಲ್ಲಿದ್ದಂತಹ ವಸ್ತುಗಳೆಲ್ಲ ಕೂಡ ಬೆಂಕಿಗೆ ಆಹುತಿಯಾಗಿವೆ. ಲಾರಿಯಲ್ಲಿ ಸ್ಕ್ರಾಪ್ ಇತ್ತು ಅಂತ ಹೇಳಲಾಗ್ತಾ ಇದೆ. ಘಟನೆ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಸ್ಥಳೀಯರ ಸಹಾಯದಿಂದ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನ ಕೊತ್ತನೂರಿನಲ್ಲಿ ಅನಾಥಾಶ್ರಮದಲ್ಲಿ ತುತ್ತು ಅನ್ನಕ್ಕೂ ವೃದ್ಧರು ಮಕ್ಕಳು ಪರದಾಡುತ್ತಿದ್ದಾರೆ. ಹೋಮ್ ಆಫ್ ಹೋಪ್ ಹೆಸರಿನ ಈ ಆಶ್ರಮದಲ್ಲಿ 600ಕ್ಕೂ ಹೆಚ್ಚು ವೃದ್ಧರು ಹಾಗೆ ಮಕ್ಕಳು ಆಶ್ರಯವನ್ನ ಪಡೆದುಕೊಂಡಿದ್ದಾರೆ. ಆಟೋ ರಾಜ ನಡೆಸ್ತಾ ಇರುವಂತಹ ಈ ಆಶ್ರಮದಲ್ಲಿ ಈ ಮೊದಲು ದಾನಿಗಳು ದೇಣಿಗೆ ರೂಪದಲ್ಲಿ ಸಹಾಯವನ್ನ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಈ ದೇಣಿಗೆಗಳೆಲ್ಲ ನಿಂತು ಹೋಗಿದೆ. ಇಲ್ಲಿರೋ ಮಕ್ಕಳಿಗೆ ಒಂದು ಹೊತ್ತು ಊಟಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಾನಿಗಳು ನೆರವಾಗಬೇಕು ಅಂತ ಇಲ್ಲಿನ ಅನಾಥರು ಮನವಿ ಮಾಡಿಕೊಂಡಿದ್ದಾರೆ. ಕೊಪ್ಪಳದ ಮುನಿರಾಬಾದ್ನ ಬಳಿ ಇರುವಂತಹ ತುಂಗಭದ್ರಾ ಡ್ಯಾಂನಲ್ಲಿ ಮೊಸಳೆ ಕಾಣಿಸಿಕೊಂಡಿದೆ. ತುಂಗಭದ್ರಾ ಎಡದಂಡೆ ನಾಲೆಯಲ್ಲಿ ಮೊಸಳೆ ಕಾಣಿಸಿಕೊಂಡಿರೋದು ಮುನಿರಾಬಾದ್ನ ಗ್ರಾಮದ ಜನವಸತಿ ಪ್ರದೇಶದ ಬಳಿಯಲ್ಲಿಯೇ ಮೊಸಳೆ ಕಾಣಿಸಿಕೊಂಡು ಆತಂಕ ಮೂಡಿಸಿದೆ. ಕಾಲುವೆಯಲ್ಲಿರುವಂತಹ ಮೊಸಳೆಯನ್ನ ಹಿಡಿದು ಬೇರೆ ಕಡೆ ಬಿಡುವಂತೆ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ. ಇತಿಹಾಸ ಪ್ರಸಿದ್ಧ ಬೆಂಗಳೂರು ಕರಗ ಉತ್ಸವ ಅದ್ದೂರಿಯಾಗಿ ನಡೆಯಿತು. ತಿಗಳ ಸಮುದಾಯದ ಅರ್ಚಕ ಜ್ಞಾನೇಂದ್ರ 12ನೇ ಬಾರಿ ಕರಗವನ್ನು ಹೊತ್ತು ಹೆಜ್ಜೆ ಹಾಕಿದ್ರು. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಾಗವಹಿಸಿದ್ರು. ಆ ಬಳಿಕ ಆರಂಭವಾದ ಕರಗ ಮೆರವಣಿಗೆ ಲಕ್ಷಾಂತರ ಜನರಿಗೆ ದರ್ಶನ ನೀಡಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಸ್ತಾನ್ ದರ್ಗಾಕ್ಕೆ ಭೇಟಿ ಕೊಟ್ಟು ಪೂಜೆಯನ್ನ ಸಲ್ಲಿಸಲಾಯಿತು. ಇನ್ನು ಕೋಲಾರ ನಗರದ ಕಠಾರಿಪಾಳ್ಯದ ದ್ರೌಪದಮ್ಮ ಹಾಗೂ ಧರ್ಮರಾಯಸ್ವಾಮಿ ದೇಗುಲದಲ್ಲೂ ಕೂಡ ಅದ್ದೂರಿ ಕರಗ ಉತ್ಸವ ನಡೆಯಿತು. ಕರಗ ಹೊತ್ತು ಅರ್ಚಕ ಕೃಷ್ಣಮೂರ್ತಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಿದರು. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.